ಗುಡಿ ನಾವಿರುವ ತಾಣದ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ. ಇದೀಗ ಮತ್ತೊಂದು ಕೊನೆಯ ನೃತ್ಯ ನಮ್ಮೊಂದಿಗೆ ಸ್ವಾಮೀಜಿಗಳು ನಮ್ಮ ವೇದಿಕೆಗೆ ಬಂದಿರ್ತಾರೆ. ಅವರಿಗೆ ನಾವು ಈ ಒಂದು ಬಳ್ಳಾರಿ ಜನತೆ ಪರವಾಗಿ ಚಿರಋಣಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಟ್ರಸ್ಟ್ ಅನ್ನು ಫಾರ್ಮೇಶನ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಲ್ಲೇ ಮುಂದೆ ಇರ್ತಕ್ಕಂಥ ವರದಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸುಮಾರು ಈ ದೇವಸ್ಥಾನ 50 ರಿಂದ 60 ವರ್ಷಗಳ ಹಳೆಯದಾಗಿದ್ದು ಈ ದೇವಸ್ಥಾನವು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ಸ್ವಾಮಿಯ ಪ್ರತಿಮೆ ಅಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೆ. ಆಮೇಲೆ ಅವನು ಇದನ್ನು ಕಟ್ಟತಕ್ಕಂಥ ಪ್ರಯತ್ನ ಮಾಡಿದ್ರು. ಆಗ ಅಲ್ಲಿ ಅದನ್ನ ಕೋಟೆ ಹಾಳಾದ ನಂತರ ಅದನ್ನ ಪೂಜೆ ಮಾಡ್ತಕ್ಕಂಥವ್ರು ಮತ್ತೊಂದು ಇರ್ಲೇ ಇಲ್ಲ. ನಮ್ಮ ಇಲ್ಲಿರ್ತಕ್ಕಂಥ ಹೆಡ್ ಮಾಸ್ಟರ್ಗಳು ಅವರು ಸೇರ್ಕೊಂಡು ಮೇಲೆ ಮಕ್ಕಳನ್ನು ಕರ್ಕೊಂಡು ಹೋದಾಗ ಅದು ಪ್ರತಿಭೆ ಅಲ್ಲಿ ಹಾಳಾಗಿತ್ತು. ಅದನ್ನ ತಂದ್ಬಿಟ್ಟು ಕೆಳಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 60 ವರ್ಷಗಳ ಕೆಳಗೆ ವುಮೆನ್ಸ್ ಅಂಡ್ ಚಿಲ್ಡ್ರನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಅವ್ರನ್ನ ಅದನ್ನ ಘೋಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಹಳೆಯ ದೇವಸ್ಥಾನ. ಈ ದೇವಸ್ಥಾನ ವೀರಶೈವ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರಿಗೂ ಆಶೀರ್ವಾದ ನೀಡಿರ್ತಕ್ಕಂಥ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಇದು. ಈಗ ನಮ್ಮ ಸೋಮಶೇಖರ ರೆಡ್ಡಿ ಸರ್ ಇಲ್ಲೇ ಇದ್ದಾರೆ. ಅವರು ಕೂಡ ಈ ದೇವಸ್ಥಾನದಲ್ಲಿ ಕುಂತು ವೀರಶೈವ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿ ಇವತ್ತಿನ ಹುದ್ದೆಗೆ ಇರ್ತಕ್ಕಂಥದ್ದು ಉದಾಹರಣೆಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ದೇವಸ್ಥಾನ ಅತಿ ಪುರಾತನವಾಗಿರ್ತಕ್ಕಂಥದ್ದು ಮತ್ತು ಎಲ್ಲರಿಗೆ ವರದಾನವನ್ನು ನೀಡ್ತಕ್ಕಂಥ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಆಗಿರೋದ್ರಿಂದ ಈ ಒಂದು ಟ್ರಸ್ಟ್ ಅನ್ನು ಫಾರ್ಮೇಶನ್ ಮಾಡಿಕೊಂಡು ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಟ್ರಸ್ಟಿನ ಸದಸ್ಯರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಈ ದೇವಸ್ಥಾನಕ್ಕೆ ಅವೇರ್ನೆಸ್ ಬರಲಿ. ನಾವು ಇದರಿಂದ ದುಡ್ಡು ಬರ್ತದೆ ದೇವಸ್ಥಾನ ಕಟ್ತೀವಿ ಅಂತಕ್ಕಂಥದ್ದಲ್ಲ. ಬಳ್ಳಾರಿ ಜನತೆಗೆ ಒಂದು 5,000 3,000 ಜನ ಕುಂತು ಒಂದು ಒಳ್ಳೆ ಕಾರ್ಯಕ್ರಮ ಕೊಡಂತ ಕನ್ನಡ ಕಾರ್ಯಕ್ರಮಗಳು ಇತ್ತೀಚೆಗೆ ಆಗ್ತಾ ಇಲ್ಲ. ಯಾವತ್ತಿನಿಂದ ಅಂದ್ರೆ ನಮಗೆ ಕರೋನಾ ಬಂದಾಗಲಿಂದ ಇಲ್ಲಿಯವರೆಗೂ ಒಂದು ಒಳ್ಳೆ ಕಾರ್ಯಕ್ರಮಗಳು ಆಗಿರ್ತಕ್ಕಂಥದ್ದಿಲ್ಲ. ಆ ಉದ್ದೇಶದಿಂದ ಕನ್ನಡ ಅಭಿಮಾನವನ್ನು ಇಟ್ಕೊಂಡು ಕನ್ನಡದ ಇಲ್ಲಿ ಇರ್ತಕ್ಕಂಥ ವರದಾಂಜನೇಯ ಸ್ವಾಮಿ ಭಕ್ತಾದಿಗಳಿಗನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಉದ್ದೇಶದಿಂದ ಕಾರ್ಯಕ್ರಮವನ್ನು ಮಾಡಿದೀವಿ. ತಾವೆಲ್ಲರೂ ಬಂದಿದ್ರೆ ಬಹಳ ಸಂತೋಷ. ಇದೇ ರೀತಿಯಲ್ಲಿ ಆ ದೇವಸ್ಥಾನವನ್ನು ಏನು ಜೀರ್ಣೋದ್ಧಾರ ಮಾಡ್ತಿದ್ವಿ, ಈ ಬಂದಂತ ಭಕ್ತಾದಿಗಳು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಎಲ್ಲ ಸೇವಕರಿಗೆ ಮತ್ತು ನಿಮ್ಮ ಆತ್ಮೀಯರಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ಅಣ್ಣ ತಮ್ಮಂದಿರಿಗೆ ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಲಿ ಅಂತಕ್ಕಂಥ ಆಶಯವನ್ನು ಹೊತ್ತು ನಮ್ಮ ಶ್ರೀ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್ ಅವರ ವತಿಯಿಂದ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಬಳ್ಳಾರಿಯಲ್ಲಿ ನಡೆಸ್ತಾ ಇದ್ದಾರೆ. ನನ್ನ ಇಷ್ಟ ದೇವರಾದಂತಹ ಹನುಮಾನ್ ದೇವರು ವರದಾಂಜನೇಯ ಸ್ವಾಮಿ ರೂಪದಲ್ಲಿ ನಮ್ಮ ವೀರಶೈವ ಕಾಲೇಜಿಗೆ ಹೋಗೋ ದಾರಿಯಲ್ಲಿ ಅವರು ನೆಲೆಸಿದ್ದಾರೆ. ಹಾಗಾಗಿ ನಾನು ಕೂಡ ಬಿಕಾಂ ಓದುವಾಗ ಅಲ್ಲಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಡೈಲಿ ನಮಸ್ಕಾರ ಮಾಡ್ಕೊಂಡು ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ. ಹಂಗಾಗಿ ನಾನು ಯಾವತ್ತೂ ಫೇಲ್ ಆಗಿಲ್ಲ. ಸ್ವಾಮಿ ಆಶೀರ್ವಾದದಿಂದ ಕಂಟಿನ್ಯೂಸ್ ಆಗಿ ಪಾಸ್ ಹಾಕೊಂತ ನಾನು ಹೋಗಿದ್ದೀನಿ ಸ್ವಾಮಿ ಆಶೀರ್ವಾದದಿಂದ. ಹಾಗಾಗಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಹೇಳಿ ನಮ್ಮ ಮಲ್ಲೇಶಣ್ಣ ಮತ್ತು ಶಿವಾಜಿ ಮತ್ತೆ ನಮ್ಮ ಕಿಶೋರ್ ಅವ್ರ ಟೀಮ್ ಎಲ್ಲ ಸೇರ್ಕೊಂಡು ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕು, ಒಳ್ಳೆ ಒಂದು ರೂಪರೇಷ ಕೊಡ್ಬೇಕು ಅಂತ ಅವರು ಏನ್ ಪ್ರಯತ್ನಗಳು ಮಾಡ್ತಾ ಇದ್ದಾರೋ ಆ ಪ್ರಯತ್ನಗಳಿಗೆ ನನ್ನ ತುಂಬ ಹೃದಯದ ಸಹಕಾರ ಇದ್ದೇ ಇರುತ್ತೆ. ದೇವಾಲಯದ ಜೀರ್ಣೋದ್ಧಾರ ನಿಮಿತ್ತವಾಗಿ ನಡೆಯುತ್ತಿರುವಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಸಕಲ ಪೂಜ್ಯರ ಪಾದಾರ ವಿಂಧ್ಯಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ
ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರಾಜಕಾರಣಿಗಳಲ್ಲಿ, ದೇವಾಲಯದ ಧರ್ಮದರ್ಶಿಗಳಲ್ಲಿ, ಕಲಾವಿದರಲ್ಲಿ, ಸೇರಿರುವ ಎಲ್ಲ ಸದ್ಭಕ್ತರಲ್ಲಿ ಶರಣಾರ್ಥಿಗಳು. ಆಂಜನೇಯ ವಿಶಿಷ್ಟ ಪಾತ್ರಗಳು ಬಂದು ಹೋಗ್ತಾ ಇರ್ತವೆ. ಈ ಬಂದು ಹೋಗುವ ಮಧ್ಯದಲ್ಲಿ ಜನಸಾಮಾನ್ಯರಿಗೆ ಹಾಡು ಭಾಷೆಯಲ್ಲಿ ನುಡಿಗಟ್ಟಾಗಿ ಒಂದು ವಾಕ್ಯ ಉಳಿದುಕೊಂಡಿರುವಂತಹದ್ದು. ದ್ವಾಪರ ಯುಗದಲ್ಲಿ ದಾನಕ್ಕೆ ಹೇಗೆ ಶ್ರೇಷ್ಠನಾಗಿ ಕರ್ಣನು ಕಾಣ್ತೀವೋ ಹಾಗೆ ತ್ರೇತಾಯುಗದಲ್ಲಿ ರಾಮ ಸೇತುವೆನ ಕಟ್ಟುವಾಗ ಸೇವೆಗೆ ಅಳಿಲು ಸೇವೆ ಅಂತೇಳಿ ನಾವು ಭಾವಿಸ್ತೇವೆ, ಗೌರವಿಸುತ್ತೇವೆ. ಖಂಡದಿಂದ ಖಂಡಕ್ಕೆ ಸೇತುವೆ ಕಟ್ಟುವ ಸಂದರ್ಭ ದೊಡ್ಡ ದೊಡ್ಡ ಶಕ್ತಿಯುಳ್ಳಂತಹ ಹನುಮನ ಸೇವೆ ಎಷ್ಟು ಮಾಡಿದ್ರು ಕೂಡ ಅಳಿಲು ಮಾಡುವಂತಹ ಸೇವೆ ಇವತ್ತು ಚಿರಸ್ಥಾಯಿಯಾಗಿ ಎಲ್ಲರ ಇತಿಹಾಸ ಪುಟಗಳಲ್ಲಿ ಸೇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅಳಿಲು ನನ್ನಿಂದನೇ ಸೇತುವೆ ಆಗುತ್ತೆ ಅನ್ನೋ ಕೇವಲ ದೇವಾಲಯದ ಉದ್ಧಾರ ಅಲ್ಲ, ಅದು ಮಾನವನ ಉದ್ಧಾರ ಎನ್ನುವಂತಹದ್ದು. ಯಾವ ಭಾವದಲ್ಲಿ, ಯಾವ ನಾಡಿನಲ್ಲಿ ದೇವಾಲಯಗಳು ಒಂದು ರೀತಿಯ ಸಾಂಸ್ಕೃತಿಕ ಕೇಂದ್ರಗಳಾಗಿ ದೇವಾಲಯಗಳ ಮೂಲಕ ಜನಗಳು ಸಂಸ್ಕಾರದ ಒಂದು ರೀತಿ ನೀತಿಗಳನ್ನ ಬೆಳೆಸಿಕೊಳ್ತಾರೆ, ಆ ದೇವಾಲಯಗಳ ನಾಡು ಸದಾಕಾಲ ಗೌರವ ಮತ್ತು ಘನತೆಯಿಂದ ಕಾಣುತ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.